ಬಸವ ಎಲ್ಲವನ್ನೂ ಕಳೆದುಕೊಂಡಿದ್ದ. ಆದರೆ ಅವನ ಹತ್ತಿರ ಬರ್ತಿರುವ ಪವಾಡ ಅವನಿಗೂ ಗೊತ್ತಿರಲಿಲ್ಲ. ಇದು ನಮ್ಮ ಬಸವನ ಕಥೆಯ ಪಾರ್ಟ್ 2. ಪಾರ್ಟ್ 1 ನೋಡಿರ್ಲಿಲ್ಲ ಅಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ನೋಡಿ ಬನ್ನಿ. ಒಂದ್ ಮಾತ್ ಹೇಳ, ಹೀಗ್ ಊರೆಲ್ಲ ಅಲೆದ್ರೆ ಕೆಲ್ಸ ಸಿಗಲ್ಲ. ನಾವೇ ಸ್ವಂತ ಏನಾದ್ರೂ ಶುರು ಮಾಡೋಣ. ಸ್ವಂತ ಅಂದ್ರೇನ್ ಸುಮತಿ? ಏನೇನ್ ಹೇಳ್ತಾ ಇದೀಯಾ? ನಾವು ಪೇಟೆಗೆ ಹೋದಾಗ ಅಲ್ಲಿ ಗಂಡ ಹೆಂಡ್ತಿ ಅವಲಕ್ಕಿ ಒಗ್ಗರಣೆ ಮಾಡ್ತಿದ್ರು, ನೆನ್ಪಿದ್ಯಾ? ಅಲ್ಲಿ ಜನ ಮುಗಿ ಬಿದ್ದು ತಿಂತಿದ್ರು. ನಾನು ಅವಲಕ್ಕಿ ಚೆನ್ನಾಗ್ ಮಾಡ್ತೀನಿ, ನೀವು ಅದನ್ನ ಗಾಡಿ ಮೇಲೆ ಇಟ್ಕೊಂಡು ಮಾರಕ್ಕಾಗಲ್ವಾ? ಐಡಿಯಾ ಚೆನ್ನಾಗಿದೆ, ಆದ್ರೆ ಅದಕ್ಕೆ ಸಾಮಾನು, ಬಂಡಿ, ಪಾತ್ರೆ ಎಲ್ಲ ಬೇಕಲ್ಲ. ದುಡ್ಡೆಲ್ಲಿಂದ ತರೋದು? ಇಗೋ, ಈ ನನ್ನ ಚೈನು ಮತ್ತೆ ಬಳೆ ಇದೆ, ಇದನ್ನ ಮಾರಿ ಶುರು ಮಾಡೋಣ. ಅಯ್ಯೋ, ಇದು ನಿಮ್ಮಮ್ಮನ ನೆನಪು ಅಲ್ವಾ? ಜೀವ ಹೋದ್ರೂ ಕಳ್ಕೊಳಲ್ಲ ಅಂದಿದ್ದೆ. ಬದುಕು ನಡೀತಾ ಇದ್ರೆ ನೆನಪು ಇಟ್ಕೋಬಹುದು, ಬದುಕು ನಿಂತ್ ಹೋದ್ರೆ ಒಡವೆದ್ದು ಏನ್ ಪ್ರಯೋಜನ? ಅಮ್ಮ ಇದ್ರು ಇದನ್ನೇ ಹೇಳ್ತಿದ್ರು, ಹೊಟ್ಟೆ ಪಾಡು ಮತ್ತು ಮರ್ಯಾದೆಗಿಂತ ಒಡವೆ ದೊಡ್ಡದಲ್ಲ. ತಗೊಳ್ಳಿ. ಸರಿ ಸುಮತಿ, ನಾನೊಂದು ಮಾತು ಕೊಡ್ತೀನಿ, ಮುಂದೊಂದು ದಿನ ನಿನಗೆ ಇದಕ್ಕಿಂತ ಒಳ್ಳೆ ಒಡವೆ ಮಾಡಿಸ್ತೀನಿ. ಸರಿ, ಆಯ್ತು ರೀ. ಮುಂದೇನಾಗುತ್ತೋ ನಂತರ ನೋಡೋಣ. ಈಗ ನಮ್ಮ ಗಮನ ನಮ್ಮ ಕೆಲಸದ ಮೇಲಿರ್ಬೇಕು. ಸರಿ ಕಣೆ, ಹಾಗೆ ಮಾಡೋಣ. ಮರುದಿನ ಬಸವ ಒಡವೆ ಮಾರಿ, ಹಳೆ ಗಾಡಿ ರಿಪೇರಿ ಮಾಡಿಸಿ, ಅವಲಕ್ಕಿ ಮಾಡಕ್ಕೆ ಬೇಕಾದ ಸಾಮಾನು ತಂದ. ಸುಮತಿ ಪ್ರೀತಿಯಿಂದ ಅವಲಕ್ಕಿ ಒಗ್ಗರಣೆ ಮಾಡಿದ್ಲು. ಬಸವ ಗಾಡಿ ತಗೊಂಡು ರಸ್ತೆ ಬದಿ ನಿಂತ. ಅಷ್ಟ್ರಲ್ಲೇ ಒಂದು ದೊಡ್ಡ ಕಾರ್ ಬಂದು ಕೆಸರಲ್ಲಿ ಸಿಕ್ಕಾಕೊಳ್ತು. ಕಾರಿಂದ ಒಬ್ಬ ಸ್ಟೈಲಿಶ್ ಹುಡುಗ ಇಳಿದು ಟೆನ್ಷನ್ ಮಾಡ್ಕೋತಿದ್ದ. ಅಷ್ಟ್ರಲ್ಲೇ ಅಲ್ಲಿಗೆ ಬಂದ ಗೌಡ್ರಾಳುಗಳು ಅದನ್ನ ನೋಡಿ ನಕ್ರು. ಸ್ವಾಮಿ, ಸ್ವಲ್ಪ ಸಹಾಯ ಮಾಡ್ತೀರಾ? ಗಾಡಿ ಸಿಕ್ಕಾಕೊಂಡಿದೆ. ಇದು ಹಳ್ಳಿ ಕಣಪ್ಪ, ಸಿಟಿ ಅನ್ಕೊಂಡ್ಯಾ? ನಿಮ್ಗೆ ಯಾರು ಸಹಾಯ ಮಾಡ್ತಾರಿಲ್ಲಿ? ಹೀಗ್ ಹೇಳಿ ಅವ್ರು ನಗ್ತಾ ಹೋದ್ರು. ಇದನ್ನ ನೋಡಿದ ಬಸವ ಓಡಿ ಬಂದ. ಸಾಹೇಬ್ರೆ, ಅವ್ರ ಮಾತ್ ಬಿಡಿ, ನೀವು ಗಾಡಿ ಹತ್ತಿ ನಾನ್ ತಡ್ತೀನಿ. ಬಸವ ಶಕ್ತಿ ಪೂರ್ತಿ ಹಾಕಿ ತಳ್ಳಿದ. ಗಾಡಿ ಕೆಸರಿಂದ ಮೇಲೆ ಬಂತು. ಆನಂದ್ಗೆ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಅಪ್ಪ, ಇನ್ ಗ್ರೇಟ್. ಪರವಾಗಿಲ್ಲ ಸಾರ್, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡ್ರೆ ತಾನೇ ಮನುಷ್ಯತ್ವ ಉಳಿಯೋದು. ಬನ್ನಿ, ಅಲ್ಲೇ ನನ್ನ ಗಾಡಿ ಇದೆ, ನೀರು ಕುಡಿತೀರಾ? ಆನಂದ್ ನೀರ್ ಕುಡಿಯುವಾಗ ಅವನಿಗೆ ಅವಲಕ್ಕಿ ಘಮ ಬಂತು. ವಾವ್, ಏನ್ ಸುವಾಸನೆ ಬರ್ತಿದೆ. ಏನ್ ಮಾಡ್ತಿದ್ಯಾ? ಇದು ಅವಲಕ್ಕಿ ಒಗ್ಗರಣೆ ಸಾರ್, ನನ್ನ ಹೆಂಡತಿ ಮಾಡಿದ್ದು. ಒಂದ್ಸಲ ತಿಂದು ನೋಡಿ. ಆಗ ಆನಂದ ಅವಲಕ್ಕಿ ತಿಂದು ನೋಡಿದ. ಅಪ್ಪಬ್ಬಾ, ಏನ್ ರುಚಿ ಕಣಪ್ಪ ಇದು! ಅದ್ಭುತವಾಗಿದೆ. ಇದ್ರಲ್ಲಿ ಏನ್ ಹಾಕಿದ್ಯಾ? ಪ್ರೀತಿ ಮತ್ತೆ ಶ್ರಮ ಹಾಕಿದೀವಿ ಸಾರ್. ಹೀಗೆ ಆನಂದ್ ದುಡ್ಡು ಕೊಡೋಕೆ ಹೋದ್ರೆ ಆನಂದ್ ಪರ್ಸ್ ಕಾರಲ್ಲೇ ಬಿಟ್ಟು ಬಂದಿದ್ದ. ಅಯ್ಯೋ, ಪರ್ಸ್ ಗಾಡಿಲೇ ಬಿಟ್ಟೆ. ಪರವಾಗಿಲ್ಲ ಬಿಡಿ ಸಾರ್, ನಿಮ್ಮ ಹತ್ರ ಇದ್ದಾಗ ಕೊಡಿ. ಹಸಿವು ನೀಯಿಸ್ಕೊಂಡ್ರಲ್ಲ, ಅದೇ ಸಾಕು. ನೀನು ತುಂಬಾ ಒಳ್ಳೆ ಮನುಷ್ಯ ಕಣಪ್ಪ. ನಿನ್ಗೇನೇ ಸಹಾಯ ಬೇಕಿದ್ರೂ ನನ್ನ ಕೇಳು. ಹೀಗೆ ಹೇಳಿ ಆನಂದ್ ಹೋದ. ಸಂಜೆ ಆದ್ರೂ ಯಾರೂ ವ್ಯಾಪಾರಕ್ಕೆ ಬರಲಿಲ್ಲ. ಅಷ್ಟರಲ್ಲಿ ಒಬ್ಬ ಹಸಿದ ಭಿಕ್ಷುಕ ಬಂದು ಅಲ್ಲಿ ಬಿದ್ದು ಹೋದ. ಊಟ ಇಲ್ಲದೆ ತುಂಬಾ ದುರ್ಬಲನಾಗಿದ್ದನು. ಬಸವ ಓಡಿ ಹೋಗಿ ಅವನಿಗೆ ನೀರು ಕೊಟ್ಟು ಅವಲಕ್ಕಿ ತಿನ್ನಿಸಿದ. ಪುಣ್ಯಾತ್ಮ ಕಣಪ್ಪ ನೀನು, ನಿನಗೆ ಒಳ್ಳೇದಾಗತ್ತೆ. ಆ ದಿನ ಬಸವನಿಗೆ ವ್ಯಾಪಾರ ಏನೂ ಆಗ್ಲಿಲ್ಲ. ಆದರೂ ಅವನ ಮನಸ್ಸು ತುಂಬಾ ಖುಷಿಯಾಗಿತ್ತು. ಹಸಿದ ಭಿಕ್ಷುಕನಿಗೆ ಊಟ ಕೊಟ್ಟೇನೆಂಬ ನೆಮ್ಮದಿ ಅವನ ಹೃದಯ ತುಂಬಿತ್ತು. ಮನೆಗ್ ಬಂದಾಗ ಸುಮತಿ ಹೀಗೆ ಕೇಳಿದ್ಲು. ಏನಾಯ್ತು ರೀ, ಇವತ್ ವ್ಯಾಪಾರ ಏನಾದ್ರೂ ಆಯ್ತಾ ಇಲ್ವಾ? ಇಲ್ಲ ಕಣೆ, ಇವತ್ತು ಒಂದು ವ್ಯಾಪಾರವೂ ಆಗ್ಲಿಲ್ಲ. ಅಯ್ಯೋ, ಹಾಗಾದ್ರೆ ದಿನವಿಡೀ ಏನೂ ಇಲ್ದೇ ಬಂದಿರಾ? ಹೌದು, ಆದ್ರೆ ಒಬ್ಬ ಹಸಿದವನ ಹೊಟ್ಟೆ ತುಂಬಿಸಿದ ಕಣೆ. ಅವನು ಊಟ ಇಲ್ಲದೆ ಬಿದ್ದಿದ್ದ. ನೋಡ್ಕೊಳ್ಳದೇ ಇರಲು ಮನಸ್ಸಾಗ್ಲಿಲ್ಲ. ಅದೇ ದೊಡ್ಡ ಪುಣ್ಯ ಬಿಡಿ, ಹಣಕ್ಕಿಂತ ದೊಡ್ಡದು ಅದು. ಆ
ಪುಣ್ಯನೋ ಏನೋ ಮರುದಿನದಿಂದ ಬಸವನ ಗಾಡಿ ಹತ್ರ ಜನ ಮುಗಿಬೀಳೋಕೆ ಶುರು ಮಾಡಿದ್ರು. ಗೌಡ್ರಿಗೆ ಭಯ ಆಗಿ ಜನ ಬರ್ತಿರ್ಲಿಲ್ಲ, ಆದ್ರೆ ರುಚಿ ನೋಡಿ ಎಲ್ಲರೂ ಬಂದ್ರು. ವ್ಯಾಪಾರವೆಲ್ಲ ಮುಗಿಸಿ ಬಸವ ಖುಷಿಯಿಂದ ಮನೆಗೆ ಹೋದ. ಸುಮತಿ, ಇಲ್ಲಿ ನೋಡಿ ಇವತ್ತಿನ ದುಡ್ಡು ಎಲ್ಲ ಖಾಲಿ ಆಯ್ತು. ಇದನ್ನು ಕೇಳಿ ಸುಮತಿ ತುಂಬಾ ಖುಷಿಯಾದಳು. ಬಸವಣ್ಣ, ಬೇಗ ಕುಡಿ. ನಿಮ್ಮ ಕೈ ರುಚಿ ಬೇರೆ ಎಲ್ಲೂ ಸಿಗಲ್ಲ. ಕೆಲವೇ ದಿನಗಳಲ್ಲಿ ಬಸವ ಸ್ವಂತ ಮನೆ ತಗೊಂಡ. ಇದನ್ನ ನೋಡಿ ವೀರಭದ್ರ ಗೌಡ್ರಿಗೆ ಸಹಿಸೋಕೆ ಆಗ್ಲಿಲ್ಲ. ಆ ಭಿಕಾರಿ ಬಸವ ಇಷ್ಟು ಬೇಗ ಶ್ರೀಮಂತ ಆಗೋದಾ? ಇದು ನನ್ನ ಏರಿಯಾ, ಇಲ್ಲಿ ನಾನೇ ರಾಜ. ಹೋಗ್ರೋ, ಇವತ್ತು ರಾತ್ರಿ ಅವನ ಗಾಡಿ ಹೊಡೆದು ಹಾಕಿ. ಇನ್ಯಾವತ್ತೂ ಅವನು ವ್ಯಾಪಾರ ಮಾಡಬಾರ್ದು. ರಾತ್ರಿ ಗೌಡ್ರ ಆಳುಗಳು ಬಂದು ಬಸವನ ಗಾಡಿನ ಪೂರ್ತಿ ಪುಡಿ ಪುಡಿ ಮಾಡಿದ್ರು. ಅಲ್ಲೇ ಮಲಗಿದ್ದ ಭಿಕ್ಷುಕ ತಾತ ಇದನ್ನ ನೋಡಿದ್ರು, ಆದ್ರೆ ಕತ್ತಲಲ್ಲಿ ಯಾರು ಅಂತ ಕಾಣ್ಲಿಲ್ಲ. ಬೆಳಗ್ಗೆ ಬಸವ ಬಂದು ನೋಡಿದಾಗ ಎದೆ ಒಡೆದು ಹೋಯ್ತು. ಅಯ್ಯೋ ದೇವ್ರೆ, ನನ್ನ ಬದುಕು ಮತ್ತೆ ಬೀದಿಗೆ ಬಂತಲ್ಲ. ಯಾರು ಹಿಂಗೆ ಮಾಡಿದ್ರು? ರೀ, ಅಷ್ಟರಲ್ಲೇ ಅಲ್ಲಿಗೆ ಒಂದು ಕಾರು ಬಂತು. ಅದು ಆನಂದ್. ಬಸವ, ಇದೇನಿದು? ಯಾರು ಹಿಂಗೆ ಮಾಡಿದ್ದು? ನನಗೆ ಗೊತ್ತು ಇದು ನಿನ್ನ ಏಳಿಗೆ ಸಹಿಸಿದವ್ರ ಕೆಲಸ. ಬಿಡಿ ಸಾರ್, ನನ್ನ ಹಣೆ ಬರಹಣೆ ಇಷ್ಟು. ಇಲ್ಲ ಬಸವ, ಇದು ಅಂತ್ಯ ಅಲ್ಲ, ಆರಂಭ. ಅವರು ನಿನ್ನ ಗಾಡಿ ಮುರಿಬೋದು, ನಿನ್ನ ಕೈ ರುಚಿನ ಅಲ್ಲ. ನನಗೊಂದು ಐಡಿಯಾ ಇದೆ. ನಾವಿಬ್ರೂ ಸೇರಿ ಈ ಊರಲ್ಲಿ ಒಂದು ದೊಡ್ಡ ಹೋಟೆಲ್ ತೆಗೆಯೋಣ. ಹೆಸರು ಬಸವನ ಅವಲಕ್ಕಿ ಮನೆ. ನಾನ್ ಬಂಡವಾಳ ಹಾಕ್ತೀನಿ, ನೀನ್ ನಡೆಸು. ದೊಡ್ಡ ಹೋಟೆಲ್? ನಿಜವಾಗ್ಲೂನಾ ಸರ್? ಹೌದಮ್ಮ, ನಿಮ್ ಕೈ ರುಚಿ ಇಡೀ ಜಿಲ್ಲೆಗೆ ಗೊತ್ತಾಗ್ಬೇಕು. ಥ್ಯಾಂಕ್ಸ್ ಸರ್, ನೀವು ನನಗೆ ಮರುಜನ್ಮ ಕೊಟ್ರಿ. ಹೀಗೆ ಬಸವ ತನ್ನ ಪ್ರಾಮಾಣಿಕತೆ ಮತ್ತು ಶ್ರಮದಿಂದ ಮತ್ತೆ ಆನಂದ್ ಸಹಾಯದಿಂದ ದೊಡ್ಡ ಹೋಟೆಲ್ ಮಾಲೀಕನಾದ, ಊರಿಗೆ ಮಾದರಿಯಾದ. ಯಾರು ಕೆಟ್ಟದ್ದು ಬಯಸಿದ್ರೋ ಅವರು ನೋಡ್ತಾ ನಿಂತ್ರು. ಈ ಕಥೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ಮತ್ತಷ್ಟು ಕನ್ನಡ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.